ರಾಜ್ಯದಲ್ಲಿ ಜೋರಾಗಿದೆ ಡಿಸಿಎಂ ಸಿಎಂ ಗುದ್ದಾಟ. ಇದರ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಸಿಎಂ ಆಗುವ ಕನಸು ಬಿಚ್ಚಿಟ್ಟ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಬದಲಾದ್ರೆ ಸಿಎಂ ಸ್ಥಾನ ಕೇಳ್ತೇನೆ, ಸನ್ನಿವೇಶ ಪರಿಸ್ಥಿತಿ ನೋಡಿಕೊಂಡು ಬೇಡಿಕೆ ಇಡ್ತೇನೆ ಅಂತ ಹೇಳಿದ್ದಾರೆ. ಅಚ್ಚರಿ ಮೂಡಿಸಿದ ಸತೀಶ್ ಜಾರಕಿಹೊಳಿ ಹೇಳಿಕೆ. 2028ಕ್ಕೆ ಸಿಎಂ ಸ್ಥಾನ ಕೇಳ್ತೇನೆ ಎಂದಿರುವಂತಹ ಸತೀಶ್ ಜಾರಕಿಹೊಳಿ ಸದ್ಯ ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯ. ಮುಗಿದ ಅಧ್ಯಾಯ ಎನ್ನುತ್ತಲೇ ಹೊಸ ಅಧ್ಯಾಯ ಶುರುವಾಯ್ತಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರದ ಪತನಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಿರುವಂತಹ ರಮೇಶ್ ಜಾರಕಿಹೊಳಿ ಸಹೋದರನನ್ನ ಸಿಎಂ ಮಾಡಲು ಮತ್ತೆ ನಡೆಯುತ್ತಾ ಆಪರೇಷನ್ ಎನ್ನುವಂತ ಪ್ರಶ್ನೆ. ಸಿದ್ದರಾಮಯ್ಯಗೆ ಆಪತ್ತು ಬಂದ್ರೆ ಸರ್ಕಾರ ಉರುಳೋದು ಪಕ್ಕಾ. ಲೋಕ ಚುನಾವಣೆಯ ಹೊತ್ತಲೇ ಒಂದಿಷ್ಟು ಅಪಸ್ವರಗಳು ಕೇಳಿಬಂದಿತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ. ಈ ಬಾರಿ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ, ಏನೋ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಪತನ ಆಗತ್ತೆ ಎನ್ನುವಂತ ಮಾತು ಬಿಜೆಪಿಯಿಂದ ಕೇಳಿಬಂದಿತ್ತು. ಆದ್ರೆ ಈಗ ಚುನಾವಣೆಯ ನಂತರ ಒಂದಿಷ್ಟು ಮೇಲ್ನೋಟಕ್ಕೆ ವಿವಾದಗಳು ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಜೋರಾಗಿಬಿಟ್ಟಿದೆ ಸಿಎಂ ಮತ್ತು ಡಿಸಿಎಂ ಗುದ್ದಾಟ. ಇದರ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಒಂದು ಕಡೆಯಲ್ಲೇ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕಿರುವಂತ ವಿಚಾರವಾಗಿ ಕೂಡ ವಿವಾದಗಳು ಶುರುವಾಗ್ತಾ ಇದೆ. ಇನ್ನು ಸಿಎಂ ಸ್ಥಾನದ ಗುದ್ದಾಟ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಇನ್ನು ಇವೆಲ್ಲದರ ನಡುವೆ ಸಿಎಂ ಆಗುವಂತ ಕನಸನ್ನ ಬಿಚ್ಚಿಟ್ಟ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಬದಲಾದ್ರೆ ಸಿಎಂ ಸ್ಥಾನ ಕೇಳ್ತೇನೆ, ಸನ್ನಿವೇಶ ಮತ್ತು ಪರಿಸ್ಥಿತಿಯನ್ನ ನೋಡ್ಕೊಂಡು ಬೇಡಿಕೆನೆ ಇಡ್ತೀನಿ ಎಂದಿದ್ದಾರೆ. ಇದೀಗ ಅಚ್ಚರಿ ಮೂಡಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. 2028ಕ್ಕೆ ಸಿಎಂ ಸ್ಥಾನ ಕೇಳ್ತೀನಿ ಎಂದಿರೋ ಸತೀಶ್ ಸದ್ಯ ಸಿಎಂ ಬದಲಾವಣೆ ವಿಚಾರ ಮುಗಿದ ಅಧ್ಯಾಯ. ಆದ್ರೆ ಮುಗಿದ ಅಧ್ಯಾಯ ಎನ್ನುತ್ತಲೇ ಹೊಸ ಅಧ್ಯಾಯವನ್ನ ಶುರು ಮಾಡಿ ಬಿಟ್ರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಏನೋ ಸರ್ಕಾರ ಪತನಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸುತ್ತಿರುವಂತಹ ರಮೇಶ್ ಜಾರಕಿಹೊಳಿ ಸಹೋದರನನ್ನ ಸಿಎಂ ಮಾಡಲು ಮತ್ತೆ ನಡೆಯುತ್ತಾ ಆಪರೇಷನ್. ಸಿದ್ದರಾಮಯ್ಯಗೆ ಆಪತ್ತು ಬಂದ್ರೆ ಸರ್ಕಾರ ಉರುಳೋದು ಪಕ್ಕಾನ ಹಾಗಾದ್ರೆ?